A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ದೇವರಾಯಪ್ಪರಿಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನದ ಸಮಿತಿಯ ತಾಲೂಕು ಉಪಾಧ್ಯಕ್ಷರು ಆದ ಶ್ರೀ ರಹಿಮಾನ್ ಸಾಬ್ ಕನ್ಕಾಲ್ ಅವರು ನಾಳೆ ನಡೆಯುವಂತಹ ನೂತನ ಸಚಿವ ಸಂಪುಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಸ್ಥಾನವನ್ನ ಅಲ್ಪಸಂಖ್ಯಾತ ಹಾಗೂ ಅಹಿಂದ ವರ್ಗದ ಧೀಮಂತ ನಾಯಕರು ಆದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ನೀಡಬೇಕೆಂದು ಆಗ್ರಹಿಸಿದರು. ಅದೇ ರೀತಿ ಈಗಾಗಲೇ ಕರ್ನಾಟಕದ 2 ಬೈ ಎಲೆಕ್ಷನ್ ಹಾಗೂ ಹೊರ ರಾಜ್ಯದ ಕೇರಳದ ಎಲೆಕ್ಷನ್ದಲ್ಲಿ ನೀಡಿರುವಂತಹ ಜವಾಬ್ದಾರಿಯನ್ನ ಅತ್ಯಂತ ಸುಲಭವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲುವಲು ಕಾರ್ಯಕರ್ತರು ಕೂಡ ಆಗಿದ್ದಾರೆ. ಹಾಗೂ ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಆಡಿಯೋ ಇವರ ರಾಜಕೀಯ ಷಡ್ಯಂತ್ರ ನಡೀತಾ ಇದ್ದು, ಇದನ್ನ ಸೂಕ್ಷ್ಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಗಮನಿಸಿ ಈ ನಮ್ಮ ಅಲ್ಪಸಂಖ್ಯಾತ ಗಟ್ಟಿ ಧ್ವನಿ ಅಚ್ಚುಮೆಚ್ಚಿನ ನಾಯಕರು ಬಳ್ಳಾರಿಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಚಾಮರಾಜಪೇಟೆಯ ಶಾಸಕರು ಆದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಲೇಬೇಕೆಂದು ದೇವರಹಿಪ್ಪರಿಗೆಯ ಮತಕ್ಷೇತ್ರದ ಅಲ್ಪಸಂಖ್ಯಾತ ಮುಖಂಡರಿಂದ ಆಗ್ರಹಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಹಸನ್ ಸಾಬ್, ನದಾಬ್, ಶಬ್ಬೀರ್ ಮುಲ್ಲಾ, ದಾವಲ್ ಸಾಬ್, ಹೆಬ್ಬಾಳ್, ಅಮೀದ್ ಮುಲ್ಲಾ, ನಬೀಲಾಲ್ ಚಿಕ್ಕಸಿಂದಗಿ ಹಾಗೂ ಅಲ್ಪಸಂಖ್ಯಾತ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ್ ತಳವಾರ್, A9 ನ್ಯೂಸ್, ವಿಜಯಪುರ. ಇವತ್ತು ಪತ್ರಿಕಾ ಮಾಧ್ಯಮಗೋಷ್ಠಿ ಕರೆದಿರುವ ವಿಷಯ ಏನೆಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಈ ದೇವರಪುರಿಗೆ ಮತಕ್ಷೇತ್ರದ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಅಹಿಂದ ನಾಯಕರು ಹಾಗೂ ಅಲ್ಪಸಂಖ್ಯಾತರ ಮುಖಂಡರಿಂದ ಆಗ್ರಹಿಸುತ್ತಿದ್ದೇವೆ. ಯಾಕಂದರೆ ಅವರು ಈಗಾಗಲೇ ನಮ್ಮ ದಾವಣಗೆರೆ ಮತಕ್ಷೇತ್ರ, ನಮ್ಮ ದಾವಣಗೆರೆಯಲ್ಲಿ ನಡೆದ ಬೈ ಇಲೆಕ್ಷನಲ್ಲಿ ಹಾಗೂ ಕೇರಳದ ಇಲೆಕ್ಷನಲ್ಲಿ ಅವರು ಒಂದು ಅಹಿಂದ ಗಟ್ಟಿ ಧ್ವನಿಯಾಗಿ ಅವರನ್ನು ಪ್ರಚಾರಕ್ಕೆ ನಮ್ಮ ಹೈಕಮಾಂಡ್ ಇಳಿಸಿತ್ತು. ಆ ಪ್ರಚಾರದ ನಿಮಿತ್ತವಾಗಿ ಈಗಾಗಲೇ ಅಭ್ಯರ್ಥಿಗಳನ್ನು ಗೆಲುವು ಕೂಡ ಸಾಧಿಸಿದ್ದಾರೆ. ಹಾಗಾಗಿ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ನಾವು ದೇವರಪುರಿಗೆ ಮತಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಆಗ್ರಹಿಸುತ್ತಿದ್ದೇವೆ. ನನ್ನ ಹೆಸರು ರೆಹಮಾನ್ ಸಾಬ್ ಕನ್ಕಾಲ್, ಗ್ಯಾರಂಟಿ ತಾಲೂಕಾ ಉಪಾಧ್ಯಕ್ಷರು, ದೇವರಪುರಿಗೆ. ನಾಡಿನ ಜನತೆಗೆ ಶುಭ ಮಧ್ಯಾಹ್ನ ತಿಳಿಸುತ್ತಾ, ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ ಏನಪ್ಪ ಅಂದ್ರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಅಲ್ಪಸಂಖ್ಯಾತ ಸಮಾಜದ ಅಹಿಂದ ನಾಯಕ ಹಾಗೂ ಬಡವರ ಬಂಧು ಆಶಾಕಿರಣ ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 2-3 ಬಾರಿ ಸಚಿವರಾಗಿ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ, ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಅಹಿಂದ ಧ್ವನಿ, ಗಟ್ಟಿ ಧ್ವನಿ ಅಂದರೆ ಯಾರಾದಿದ್ರೆ ಜಮೀರ್ ಅಹಮದ್ ಖಾನ್ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅವ್ರನ್ನ ನಾವು ಅವ್ರ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ ಏನಂದ್ರೆ, ನಾಳೆ ಬುಧವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಒಂದು 12 ಸಚಿವರನ್ನಾಗಿ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಅದರಲ್ಲಿ ಆ ಸಚಿವರ ಸಂಪುಟದಲ್ಲಿ ನಾವು 4 ಜನಕ್ಕೆ ಹೈಕಮಾಂಡ್ ಅನ್ನು ಸೂಚಿಸಿದೆ. DCM ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನವನ್ನು 4 ಜನರಿಗಾಗಿ, ಒಂದು SC/ST, ಒಂದು ಅಹಿಂದ ವರ್ಗ, ಒಂದು ಅಲ್ಪಸಂಖ್ಯಾತ ಇಲಾಖೆ. ಹಾಗಾಗಿ ಅದರಲ್ಲಿ ಒಂದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅವರು, ಹಾಗೂ ಅಲ್ಪಸಂಖ್ಯಾತ ಅಂತ ಏನಿಲ್ಲ, ಸುಮಾರು ಎಲ್ಲ ಅಹಿಂದ ವರ್ಗದವರಿಗೆ ಬಡವರು ಬಂಧು ಆಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ನಾವು ಈ ದೇವರಪುರಿಗೆ ಮತಕ್ಷೇತ್ರದಿಂದ ಅವರನ್ನು ನೀಡಬೇಕೆಂದು ಆಗ್ರಹಿಸ್ತಾ ಇದ್ದೇವೆ. ಅದೇ ರೀತಿ ಏನು ಅವ್ರನ್ನ DCM ಸ್ಥಾನದಿಂದ ತೆಗೆದುಹಾಕಬೇಕು ಅಂತೇಳಿ ಷಡ್ಯಂತ್ರ, ಏನು ಆಡಿಯೋ ಈ ದಾವಣಗೆರೆ ಇದರಲ್ಲಿ ಬೈ ಎಲೆಕ್ಷನಲ್ಲಿ ನಡೆದಂಥ ಆಡಿಯೋ, ವಿಡಿಯೋ ಈ ಯಾವುದೇ ಕಿವಿ ಕೊಡದೆ ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅವನ್ನು ಗಟ್ಟಿ ಧ್ವನಿಯನ್ನು ಗುರುತಿಸಿ ಅವರನ್ನ DCM ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ನಾವು ದೇವರಪುರಿಗಿಂದ ಆಗ್ರಹಿಸ್ತಾ ಇದ್ದೇವೆ. ನನ್ನ ಹೆಸರು ರೆಹಮಾನ್ ಸಾಬ್ ಕನ್ಕಾಲ, ಗ್ಯಾರಂಟಿ ಉಪಾಧ್ಯಕ್ಷ, ತಾಲೂಕು ಉಪಾಧ್ಯಕ್ಷ ಆಗಿ ನನ್ನ ಒಂದು ಆಗ್ರಹ ಮತ್ತು ನಮ್ಮ ಸಮಸ್ತ ಎಲ್ಲ ಮುಸ್ಲಿಂ ಬಾಂಧವರಿಂದ ಹಾಗೂ ನಮ್ಮೆಲ್ಲ ಹಿತೈಷಿಗಳಿಂದ ಇದೊಂದು ಆಗ್ರಹ ಆಗಿದೆ. ಧನ್ಯವಾದಗಳು.